ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ನಿಮಗೇನು AIB ಎಕ್ಸಾಮ್ಗೆ ಸಿಲೆಬಸ್ಸಲ್ಲಿದೆ ಜನರಲ್ ಎಕ್ಸೆಪ್ಷನ್ಸ್ ಆಫ್ IPC ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಷ್ಟು ಹೇಳ್ತಾ ಹೋಗ್ತೀನಿ. ಇದರಲ್ಲಿ BNS ಬಂದುಬಿಟ್ಟು ಸೆಕ್ಷನ್ 14 to 33, ಹಾಗೇ IPCಯಲ್ಲಿ ಬಂದುಬಿಟ್ಟು 76 to 95 ಸೆಕ್ಷನ್ವರೆಗೂ ಜನರಲ್ ಎಕ್ಸೆಪ್ಷನ್ಸ್. It means that whenever any crime is occurred or happened, it will fallen under the some exceptions. Even though it is a crime ಅಂತಂದ್ರೂ ಕೂಡ crime ಅನ್ನಲ್ಲ, some exceptions ಇದೆ. ಸೊ some mistake of facts, mistake of law. ಸೊ ಇದನ್ನೆಲ್ಲ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಇದನ್ನೇ ಮತ್ತೆ 4 ಕ್ಯಾಟಗರಿ 3 ಮಾಡ್ತಾ ಹೋದರೆ ಮಿಸ್ಟೇಕ್ ಆಫ್ ಫ್ಯಾಕ್ಟ್ಸ್ ಅಂದರೆ 76 to 79 ಬರುತ್ತೆ. ನೆಕ್ಸ್ಟು ಜುಡಿಷಿಯಲ್ ಆ್ಯಕ್ಟ್ ಅಂತ ಬರುತ್ತೆ ಇದರಲ್ಲೇ, ಅದು ಬಂದುಬಿಟ್ಟು ಸೆಕ್ಷನ್ 77 ಆ್ಯಂಡ್ 78. ಥರ್ಡ್ ಬಂದುಬಿಟ್ಟು ಆ್ಯಕ್ಸಿಡೆಂಟ್, ಆ್ಯಕ್ಸಿಡೆಂಟಲ್ಲಿ ಆಗಿಬಿಡ್ತವೆ, ಸೊ ಅದನ್ನು ಸೆಕ್ಷನ್ 80. ಆಮೇಲೆ ಆ್ಯಕ್ಟ್ ಡನ್ ವಿದೌಟ್ ಎನಿ ಕ್ರಿಮಿನಲ್ ಇಂಟೆಂಟ್, ಯಾವುದೇ ರೀತಿಯ ಉದ್ದೇಶ ಇರಲ್ಲ ಆದ್ರೂ ಆ್ಯಕ್ಟ್ ಆಗಿಬಿಡುತ್ತೆ, ಸೊ ಅದನ್ನು ಸೆಕ್ಷನ್ 81 ಹೇಳ್ತಾರೆ. ಆಮೇಲೆ ಆ್ಯಕ್ಟ್ಸ್ ಆಫ್ ಎ ಚೈಲ್ಡ್, ಚಿಕ್ಕ ಮಕ್ಕಳು 7 ವರ್ಷದ ಒಳಗಿನಂಥ ಮಗು ಏನಾದರೂ ಕ್ರೈಮ್ ಮಾಡಿದರೆ, ತಪ್ಪಾಗಿದ್ದರೆ ಅದನ್ನು ಕ್ರೈಮ್ ಅಂತ ಕನ್ಸಿಡರ್ ಮಾಡಲ್ಲ, ಸೊ ಅದು ಸೆಕ್ಷನ್ 82 ಆ್ಯಂಡ್ 83. ಆಮೇಲೆ ಆ್ಯಕ್ಟ್ ಆಫ್ ಎ ಅನ್ಸೌಂಡ್ ಮೈಂಡ್, ಒಬ್ಬ ಬುದ್ಧಿಭ್ರಮಣೆ ಆಗಿರುವಂಥ ಅಥವಾ ಮಂದ ಬುದ್ಧಿಯಲ್ಲಿರುವಂಥ ಮಾನಸಿಕ ಅಸ್ವಸ್ಥ ಇರುವಂಥ ವ್ಯಕ್ತಿ ಏನಾದರೂ ಒಂದು ಏನಂತಾರೆ ಕ್ರೈಮ್ ಆಗಿದ್ದರೆ ಅದನ್ನು ಇದು ಕೂಡ ಜನರಲ್ ಎಕ್ಸೆಪ್ಷನ್, ಅದು ಸೆಕ್ಷನ್ 84. ಇವು ಹೆಡ್ಡಿಂಗ್ಸ್, ಆಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಆ್ಯಕ್ಟ್ ಡನ್ ಅಂಡ್ರೆ ಏನು ಇನ್ವಾಲಂಟರಿ ಇಂಟಾಕ್ಸಿಕೇಷನ್ ಅಂತಂದರೆ ಯಾವುದೇ ಒಂದು ಡ್ರಗ್ಗಿಂದಾಗಿರ್ಬೋದು ಅಥವಾ ಈ ಥರ ಒಂದು ಇಂಟಾಕ್ಸಿಕೇಷನ್ ಲಿಕ್ಕರ್ ಕುಡಿದು ಅಥವಾ ಆ ವ್ಯಕ್ತಿ ಏನಾದರೂ ಡ್ರಿಂಕ್ಸ್ ಮಾಡಿದಂಥ ವ್ಯಕ್ತಿ ಏನಾದರೂ ಕ್ರೈಮ್ ಆದರೆ, ಸೊ ಇಟ್ ವಿಲ್ ಆಲ್ಸೋ ಕಮ್ ಅಂಡರ್ ಜನರಲ್ ಎಕ್ಸೆಪ್ಷನ್, ದಟ್ ಈಸ್ ಸೆಕ್ಷನ್ 85 ಆ್ಯಂಡ್ 86. ಇನ್ನು ಮುಂದೆ ಹೋಗ್ತಾಯಿದ್ರೆ ಆ್ಯಕ್ಟ್ಸ್ ಡನ್ ಬೈ ಕನ್ಸೆಂಟ್, ಕೆಲವೊಂದು ಸರಿ ನಾವೇ ಒಪ್ಪಿಗೆ ಕೊಟ್ಟಿರ್ತೀವಿ ಇದನ್ನು ಮಾಡಿರಿ ಅಂಥೇಳಿ, ಸೊ ಅಂಥ ಸಂದರ್ಭದಲ್ಲಿ ಏನಾದರೂ ಆದರೆ ಅದನ್ನು ಸೆಕ್ಷನ್ 87 ಆ್ಯಂಡ್ 88 ಆಫ್ IPC. ಸೊ ಇದು ನಾನು BNS ಹೇಳ್ಬಿಟ್ಟಿನಿ 14 to 33, ಅದನ್ನು ಇದಕ್ಕೆ ರಿಲೇಟೆಡಾಗಿ ನೀವು ಬರ್ಕೊತ ಹೋಗ್ರಿ. ಸೊ ಮೇಯ್ನಾಗಿ ನಿಮಗೆ ಹಳೆ IPCನೇ ಇರೋದ್ರಿಂದ ಅದಕ್ಕಾಗಿ ಅದನ್ನಷ್ಟೇ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಆ್ಯಕ್ಟ್ಸ್ ಡನ್ ಇನ್ ಗುಡ್ ಫೇತ್, ಒಂದು ನಂಬಿಕೆ ವಿಶ್ವಾಸದ ಮೇಲೆ ಮಾಡಿರ್ತೀವಿ ಕೆಲವೊಂದು ಕೆಲಸಗಳು, ಅಂಥ ಸಂದರ್ಭದಲ್ಲಿ ಅದು ಕೂಡ ಜನರಲ್ ಎಕ್ಸೆಪ್ಷನ್ ಬರುತ್ತೆ, ಸೆಕ್ಷನ್ 89 ಆ್ಯಂಡ್ 90. ಹಾಗೆಯೇ ಮುಂದುವರೆದು ಆ್ಯಕ್ಟ್ಸ್ ಡನ್ ಇನ್ ಗುಡ್ ಫೇತಲ್ಲೇ ಮತ್ತೆ ಬಂತೆ 92 ಆ್ಯಂಡ್ 94. ಮತ್ತು ಕೊನೆಯದಾಗಿ ಆ್ಯಕ್ಟ್ಸ್ ಡನ್ ಇನ್ ಸ್ಲೈಟ್ ಹಾರ್ಮ್, ಚಿಕ್ಕ ಒಂದು ಯಾವುದೋ ಇದು ಮಾಡೋಕ್ಕೆ ಸ್ವಲ್ಪ ಗಾಯ ಹಾರ್ಮ್ ಆದಾಗ ಕೂಡ ಅದನ್ನು ಸೆಕ್ಷನ್ 95. ಇವು ಇವೆಲ್ಲ ಮೇನ್ ಜನರಲ್ ಎಕ್ಸೆಪ್ಷನ್ಸ್. ಇದರಲ್ಲಿ ಮುಖ್ಯವಾಗಿ ನಮಗೆ ಎಕ್ಸಾಮ್ ಪಾಯಿಂಟಿಂದ ಯಾವುದು ಕೇಳ್ತಾರೆ ಅಂತಂತ ನೋಡ್ಕೊತ ಹೋದರೆ, ಈಗ ಮುಖ್ಯವಾಗಿ ಬರೋದು ಸೆಕ್ಷನ್ 76. ಆ್ಯಕ್ಟ್ ಡನ್ ಬೈ ಎ ಪರ್ಸನ್ ಬೌಂಡ್ ಆರ್ ಬೈ ಎ ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಬಿಲೀವಿಂಗ್ ಹಿಮ್ಸೆಲ್ಫ್ ಟು ಬಿ ಬೌಂಡ್ ಬೈ ಲಾ. ಇದನ್ನು ನಾನು ಯಾವುದೋ ಒಬ್ಬ ವ್ಯಕ್ತಿ ನಾನು ಕಾನೂನಿನ ಪ್ರಕಾರ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದರೆ, ಅಥವಾ ಬೈ ಮಿಸ್ಟೇಕ್, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈ ಸೋಲ್ಜರ್ ಇರ್ತಾನೆ, ಮಾಬ್ ಫೈರ್ ಮಾಡೋದಿರುತ್ತೆ, ಫೈರ್ ಮಾಡ್ತಾನಪ್ಪ, ಮಾಬ್ ಫೈರ್ ಮಾಡಿದಾಗ ಏನಾಗುತ್ತೆ, ಅವ್ರ ಸುಪೀರಿಯರ್ ಅಥಾರಿಟಿ ಆರ್ಡರ್ ಕೇಳ್ಬಿಟ್ಟು ಮಾಡಿರ್ತಾನೆ. ಸೊ ಅಂಥ ಸಂದರ್ಭದಲ್ಲಿ ಏನಾದರೂ ಯಾರಿಗಾದರೂ ಗಾಯ ಆಯಿತು ಅಥವಾ ಅದು ಬಂದು ಬಡೀತು ಅಂತಂತಂದರೆ, ಸೊ ಇನ್ ಕನ್ಫರ್ಮಿಟಿ ಆಫ್ ದಿ ಕಮಾಂಡ್ಸ್ ಆಫ್ ಅವನ ಒಂದು ಏನು ಮೇಲಿನ ಅಧಿಕಾರಿ ಮಾಡಿದರೆ ಎ ಹ್ಯಾಸ್ ಕಮಿಟೆಡ್ ನೋ ಅಫೆನ್ಸ್, ಅವನಿಗೆ ಬೌಂಡ್ ಇರುತ್ತೆ. ಈಗ ಗುಂಪು ಇರ್ತಾರಪ್ಪ, ಗುಂಪು ಘರ್ಷಣೆಯನ್ನು ನಾನು ಇದನ್ನು ಮಾಡಬೇಕು, ಅದನ್ನ ಹೋಗ್ಲಾಡಿಸ್ಬೇಕಂದಾಗ ಏನು ಮಾಡ್ತೀನಿ, ಸೊ ಹ್ಯಾವ್ ಟು ಫೈರ್ ಅಲ್ಲ, ಆ್ಯಸ್ ಪರ್ ಮೈ ಆರ್ಡರ್, ಸುಪೀರಿಯರ್ ಆರ್ಡರ್ ಇರುತ್ತೆ, ಸೊ ಇಟ್ ವಿಲ್ ನಾಟ್ ಅಮೌಂಟ್ ಟು ದಿ ಅಫೆನ್ಸ್ ಅಂತ. ಸೊ ಇಟ್ ವಿಲ್ ಕಮ್ ಅಂಡರ್ ಫಸ್ಟ್. ಇದು ಮೇನ್ ಸೆಕ್ಷನ್ 76 ಇಂಪಾರ್ಟೆಂಟ್ ನಿಮಗೆ ಎಕ್ಸಾಮ್ ಪಾಯಿಂಟ್ ಅಂತ ಹೇಳೋದಾದರೆ. ಆಮೇಲೆ
ನನಗೆ ಗೊತ್ತಿರೋ ಹಂಗೆ ಆ್ಯಕ್ಟ್ ಆಫ್ ಎ ಜಡ್ಜ್ ವೆನ್ ಆ್ಯಕ್ಟಿಂಗ್ ಜುಡಿಷಿಯರಿಯಲ್ಲಿ ಅವರು ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಸೊ ಇಟ್ ವಿಲ್ ನಾಟ್ ಆಲ್ಸೋ ಅಮೌಂಟ್ಸ್ ಎನಿ ಅಫೆನ್ಸ್. ಸೆಕ್ಷನ್ 76 ಹಾಕಿ ಬರೀ ಇದಿಷ್ಟು ಹಿಂಗೆ ಕೇಳ್ತಾರೆ ಇದರಲ್ಲಿ ಒಂದು ಲೈನ್ ಕ್ವಶನಲ್ಲಿ ಪ್ರಿಲಿಮಿನರಿ ಆ್ಯಕ್ಟ್ ಆಫ್ ಡನ್ ವಿಲ್ ನಾಟ್ ಬಿ ಅಮೌಂಟು ಅಥವಾ ವಾಟ್ ಸೆಕ್ಷನ್ 70 ವಿಚ್ ಕಮ್ ಅಂಡರ್ ಸೆಕ್ಷನ್ ಜನರಲ್ ಎಕ್ಸೆಪ್ಷನ್ ಅಂತ ಹಿಂಗೆಲ್ಲ ಕೇಳ್ತಿರ್ತಾರೆ. ಆವಾಗ ನಿಮ್ಗೆ ನೆನಪಿರ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಚೈಲ್ಡ್ದು ಒಂದು ಬರುತ್ತೆ ಬಿಲೋ ಏಜ್ ಆಫ್ 7 ಇಫ್ ಎನಿ ಅಫೆನ್ಸ್ ಇದೆ ಸೆಕ್ಷನ್ 82 ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಬಂದ್ಬಿಟ್ಟು 89 ಇನ್ ಗುಡ್ ಫೇತ್ ಆಫ್ ಎ ಚೈಲ್ಡ್ ಆರ್ ಇನ್ಸೇನ್ ಪರ್ಸನ್. ಇನ್ಸೇನ್ ಪರ್ಸನ್ ಅಂದರೆ ಅದೇ ಮಾನಸಿಕ ಅಸ್ವಸ್ಥ ಇರುವಂಥ ವ್ಯಕ್ತಿ ಅಥವಾ ಮಗು. ಗುಡ್ ಫೇತ್ ಫಾರ್ ದ ಬೆನಿಫಿಟ್ ಆಫ್ ಎ ಚೈಲ್ಡ್ ಆರ್ ಎ ಇನ್ಸೇನ್ ಪರ್ಸನ್. ಒಂದು ಮಗುವಿನ ಒಳ್ಳೆಯದಕ್ಕಾಗಿರ್ಬೋದು ಅಥವಾ ಒಬ್ಬ ಇನ್ಸೇನ್ ಪರ್ಸನ್ ಒಳ್ಳೆಯದಕ್ಕಾಗಿ ಗಾರ್ಡಿಯನ್ನನ್ನು ಒಪ್ಪಿಗೆ ಪಡ್ಕೊಂಡು ಏನಾದರೂ ನಾವು ಅವ್ರನ್ನ ಎಲ್ಲೋ ಕರ್ಕೊಂಡು ಹೋಗಿದ್ದಾಗಲಿ ಅಥವಾ ಕರ್ಕೊಂಡು ಹೋಗಿರ್ತೀವಿ ಸುಮ್ಮನೆ ಕರ್ಕೊಂಡು ಬಂದುಬಿಟ್ರೆ ಇಟ್ಸ್ ಓಕೆ ವೆಲ್ ಆ್ಯಂಡ್ ಗುಡ್. ಆ ಸಂದರ್ಭದಲ್ಲಿ ಅತ್ಯಾಚುರ್ಯವಾಗಿ ಅಚಾತುರ್ಯ ಆಗ್ತಾ ಇರ್ತಾವಲ್ಲ ಕೆಲವೊಂದು ಸರಿ ಏನಾದರೂ ಹಿಂಗೆ ಏನೋ ನಾನು ಗುಡ್ ಫೇತಲ್ಲಿ ಕರ್ಕೊಂಡು ಹೋಗಿರ್ತೀನಿ ಅಲ್ಲಿ ಪಾರ್ಕಲ್ಲಿ ಆಟ ಆಡ್ಸಕ್ಕಂತ ಆ ಟೈಮ್ನಾಗ ಏನೋ ಒಂದು ಬಂದು ನಾಯಿ ಏನೋ ಕಡಿತು. ಸೊ ವಿ ಕಾಂಟ್ ಸೇ ದಟ್ ಇಲ್ಲ ನೀನು ಇಂಟೆನ್ಷನಲ್ಲಿ ಮಾಡಿ ಅಂತ ಅನ್ನೋಕ್ಕೆ ಬರಲ್ಲ. ಸೊ ಇಟ್ ವಿಲ್ ಆಲ್ಸೋ ನಾಟ್ ಅಮೌಂಟ್ ಅಫೆನ್ಸ್. ಇದರಲ್ಲಿ ಮುಖ್ಯವಾಗಿ ಬರೋದು 3 ಬರ್ತವೆ. ಬಟ್ ಇದು ಹೆಂಗೆ ರಿಲೇಟೆಡ್ ಇದೆ ಅಂದರೆ IPCದು ಸೆಕ್ಷನ್ 299 300 ಬರುತ್ತೆ ನೋಡಿರಿ. ಮರ್ಡರ್ ಕಲ್ಪಬಲ್ ಹೋಮಿಸೈಡ್ ಅಂತೇಳಿ ಬಂದಾಗ ಅಲ್ಲಿ ಬರಿತಿರ್ತೀವಿ ನಾವು ವೆನ್ ಮರ್ಡರ್ ನಾಟ್ ಅಮೌಂಟ್ ಟು ಕಲ್ಪಬಲ್ ಹೋಮಿಸೈಡ್ ಹೌದಾ, ಅಥವಾ ವೆನ್ ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟ್ಸ್ ಟು ಮರ್ಡರ್ ಅಂತಂದಾಗ ಅಲ್ಲಿ ಇವೆಲ್ಲ ಎಕ್ಸೆಪ್ಷನ್ ಬರಿಬೇಕು. ದೇ ವಿಲ್ ಗೆಟ್ ಮೋರ್ ಮಾರ್ಕ್ಸ್ ಅಂತ. ಇಟ್ ಶೋಸ್ ದಟ್ ಯು ಆರ್ ಹ್ಯಾವಿಂಗ್ ಥೊರೋಲಿ ನಾಲೆಜ್. ಬರೀ ಅಲ್ಲಿ 5 ಎಕ್ಸೆಪ್ಷನ್ ಇದೆ. ಅಲಾಂಗ್ ವಿತ್ ಯಾವ್ಯಾವ ಸಂದರ್ಭದಲ್ಲಿ ಕ್ರೈಮ್ ಆಗಲ್ಲ ಅಂತಂದು ಬಂದಾಗ ಇದನ್ನೆಲ್ಲ ನೀವು ಬರಿಬೇಕಾಗತ್ತೆ.